यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇದು ನಡೀದೇ ಇದೆ। ಯಾವ ರಾಜಕೀಯ ಪಕ್ಷ ಸರ್ಕಾರ ಬಂತಂದ್ರೆ ಎಲ್ಲ 136 ಮಂದಿನೂ ಮಂತ್ರಿಗಳಾಗಬೇಕಂತಾರೆ। ಎಲ್ಲರೂ ಅರ್ಹರಿದ್ದಾರೆ, ಅನರ್ಹರು ಒಬ್ಬರೂ ಇಲ್ಲ। ಅದು ಬಿಜೆಪಿ ಬಂದರೂ ಇದೇ ಹಣೆಬಾರ, JDS ಬಂದರೂ ಇದೇ ಹಣೆಬಾರ, ಕಾಂಗ್ರೆಸ್ ಬಂದರೂ ಹಣೆಬಾರ ಏನಂದ್ರೆ ಎಲ್ಲರೂ ಮಂತ್ರಿ ಆಗ್ಬೇಕಂತಾರೆ। ಕೆಲವೊಂದು ಮಂದಿ ನಿಜವಾಗಿ ಸೇವೆ ಮಾಡ್ಬೇಕಂತಾರೆ, ಕೆಲವೊಂದು ಮಂದಿ ಆದಷ್ಟು ಲೂಟಿ ಮಾಡ್ಕೊಂಡು ರೊಕ್ಕ ಮಾಡ್ಕೊಂಡು ಹೋಗ್ಬೇಕನ್ನೋರು ಅದಾರ। ಹೀಗೆ ಇದು ಮಂತ್ರಿ ಯಾರಾಗಬೇಕು ಅನ್ನೋದು ಮಹತ್ವಲ್ಲ, ಅವರ ಪರ್ಫಾರ್ಮೆನ್ಸ್ ಏನಿದೆ ಈ ಹಿಂದಿನ ಅವಧಿಯಲ್ಲಿ ಆ್ಯಸ್ ಎ MLA ಅವರು ಏನು ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಪರಿಗಣನೆ ತಗೋಬೇಕು ಹೊರತು ದುಡ್ಡಿಗೆ ಮಂತ್ರಿಗಳ ಖಾತೆಗಳನ್ನು ಮಾರಾಟ ಆಗುವಂಥದ್ದು ಆಗಬಾರ್ದು। ನನಗೆ ಭಯ ಅನ್ನಿಸ್ತದೆ, ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗೆ ಇಟ್ಟು ಕೊಡ್ಬೇಕಂತ ಫಿಕ್ಸ್ ಮಾಡಿನೂ ಕೊಡ್ಬೋದು। ಯಾಕಂದ್ರೆ ನೀವು ನೋಡ್ತೀರಲ್ಲ ಮುಖ್ಯಮಂತ್ರಿಗಳು ಯಾವ ಪರಿಸ್ಥಿತಿಯೊಳಗೆ ಸಿದ್ದರಾಮಯ್ಯನವ್ರು ಇದ್ದಾಗ ಅವ್ರದ್ದೊಂದು ರೀತಿ ಒಂದು ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣಿ, ಅವರೇನು ಇಷ್ಟು ಹಪಾಪಿದ್ದಿಲ್ಲ। ಈಗ ಬಂದವರು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತೈತೆ ಯಾವ ರೀತಿ ಇದೆ। ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ ಮತ್ತು ಅವ್ರಿಗೆ ಮೋಸ ಮಾಡೋದಂಥವ್ರ ಹೆಸರು ಈಗ ಬರ್ಲಾಕತ್ತದ। ಸಿದ್ದರಾಮಯ್ಯನವ್ರಿಗೆ ಅವ್ರ ಮಗ್ಗಲಿದ್ದೇ ಬೆನ್ನಲ್ಲಿ ಚಾಕು ಹಾಕೋದು, ಅವ್ರು ಭಾಳ ನಂಬಿದ್ರು ಮುಂದಿನ ಅವಧಿಗೆ ನಮ್ಮ ಹಿಂದುಳಿದ ದಲಿತ ನಾಯಕ ಇವರೇ ಅನ್ನೋಟ್ಟು ಮಟ್ಟಿಗೆ ಅವ್ರನ್ನ ಬೆಳೆಸ್ತಾ ಇದ್ರು। ದುರ್ದೈವ ಅಂದರೆ ಸಿದ್ದರಾಮಯ್ಯನವ್ರಿಗೆ, ಸಂಗೊಳ್ಳಿ ರಾಯಣ್ಣವ್ರಿಗೆ ಬೆನ್ನಿಗೆ ಚೂರು ಹಾಕಿದವ್ರು ಹಿಂದಿರೋರೆ। ಇದು ಇತಿಹಾಸನೇ ಹಂಗೆ ಇದೆ, ಎಲ್ಲರೂ ಮಗ್ಗಲಿದ್ದವರೇ ಮಾಡ್ಯಾರ। ಈಗ ಎಲ್ಲ ಹಾಲಮತ ಸಮಾಜಕ್ಕೆ ಗುರ್ತಾಗೈತೆ ಯಾರು ಸಿದ್ದರಾಮಯ್ಯನವ್ರಿಗೆ ಬೆನ್ನಿಗೆ ಚೂರು ಹಾಕ್ಯಾರ ಅನ್ನೋ ನಾ ಹೇಳೋದು ಬೇಕಾಗಿಲ್ಲ। ನಮಗೂ ಅನುಕಂಪ ಐತಿ ಸಿದ್ದರಾಮಯ್ಯನವ್ರ ಬಗ್ಗೆ, ಯಾಕಂದರೆ ಈ ರೀತಿ ಅವಮಾನಕಾರಿಯಾಗಿ ತೆಗಿಬಾರ್ದಾಗಿ ಗೌರವದಿಂದ ತೆಗಿಬೇಕಾಗಿ। ಹಿಂದೆ ವೀರೇಂದ್ರ ಪಾಟೀಲ್ರಿಗೂ ಇದೇ ರೀತಿ ಕಾಂಗ್ರೆಸ್ಸು ಅದು ಏನು ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಡಿಕ್ಲೇರ್ ಮಾಡ್ತಾರೆ, ವೀರೇಂದ್ರ ಪಾಟೀಲ್ ಕಿತ್ತು ಹಾಕ್ತಾರೆ। ಅಲ್ಲಿಂದ ಇವತ್ತು ಸಿದ್ದರಾಮಯ್ಯನವ್ರದ್ದು ವೀರೇಂದ್ರ ಪಾಟೀಲ್ರದ್ದು ನೋಡಿಬಿಟ್ರೆ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಮತ್ತು ಜನಮೆಚ್ಚಿದ ನಾಯಕರನ್ನ ಯಾವ ರೀತಿ ಅವಮಾನ ಮಾಡ್ತಾರೆ। ಮತ್ತು ಭಾಳ ಹೇಳ್ತಿದ್ರು ನಮ್ಮ ರಾಹುಲ್ ಗಾಂಧಿ, ಹಿಂದುಳಿದವರು ದಲಿತರು ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಕ್ರಿಕೆಟ್ನಲ್ಲಿ ಪ್ಲೇಯರ್ ಆಗಬೇಕು, ಹಾಕಿ ಪ್ಲೇಯರ್ ಆಗಬೇಕು, ಮ್ಯಾಗ ಗಗನಯಾತ್ರೆಯನ್ನು ಅವರೇ ಮಾಡ್ಬೇಕಂತ ಹೇಳ್ತಿದ್ರು। ಇವತ್ತು ಕಾಂಗ್ರೆಸ್ನ ಎಲ್ಲೆಲ್ಲಿ ರಾಜ್ಯದಲ್ಲಿ ಅದಾವು ಎಲ್ಲ ಮೇಲ್ಜಾತಿಯವರು ಅದಾರೆ। ಕರ್ನಾಟಕ DK ಶಿವಕುಮಾರ್, ತೆಲಂಗಾಣ ಯಾರು ರೇವಂತ್ ರೆಡ್ಡಿ, ಅಲ್ಲಿಂದ ಯಾವುದದು ನಮ್ಮ ಕೇರಳ ಅಪ್ಪರ್ ಕ್ಲಾಸು, ಅಲ್ಲಿಂದ ಇನ್ನೊಂದು ಜಾರ್ಖಂಡ ಉತ್ತರಾಂಚಲ, ಅದೇ ಉತ್ತರಾಂಚಲ ಅಲ್ಲಿನೂ ಅಪ್ಪರ್, ಅಂದರೆ ಎಲ್ಲ ಮೇಲ್ಜಾತಿಯವರು ಮುಖ್ಯಮಂತ್ರಿ ಆಗ್ಯಾರ। ಈ ನಮ್ಯಾಗ ರಾಹುಲ್ ಗಾಂಧಿಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ। ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವ್ರನ್ನ ತೆಗಿತಿದ್ದಿಲ್ಲ। ಸಿದ್ದರಾಮಯ್ಯನವ್ರು ತೆಗೆದ್ರ ಮೂಲಕ ಕಾಂಗ್ರೆಸ್ಸು ದಲಿತರು ಹಿಂದುಳಿದ ವರ್ಗದ ವಿರೋಧಿ ಅನ್ನೋಂಥ ಸ್ಪಷ್ಟ। ಒಂದು ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದವರು ಅದಾರನ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ದಲಿತರು ಅದಾರೇನ್ರಿ, ಮತ್ತೆ ಯಾಕೆ ತೆಗೆದ್ರಿ ಸಿದ್ದರಾಮಯ್ಯನವ್ರನ್ನ? ಅಥವಾ ಸಿದ್ದರಾಮಯ್ಯನವ್ರು ತೆಗೆದ್ರಿಗೆ ಏನು ಕಾರಣ ಕೊಡ್ತೀರಿ ಕಾಂಗ್ರೆಸ್ನವ್ರು? Admissions are open in Al Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಸಿದ್ದರಾಮಯ್ಯನವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತ, ಯಾವುದಾದ್ರೂ ಭ್ರಷ್ಟಾಚಾರ ಆರೋಪದಲ್ಲಿ ಅವ್ರಿಗೆ ಶಿಕ್ಷೆ ಆಗಿತ್ತ?
ಬಿ ಜೆ ಪಿಯವರಂತೂ ಏನೂ ಮಾಡಲಿಲ್ಲ. ಅವ್ರು ಭ್ರಷ್ಟಾಚಾರ ತೆಗೆದಾಗಲಿಲ್ಲ, ಏನೂ ಮಾಡಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಭಾಳ ಖುಷಿ ಇರೋದು ಯಾರಿಗೆ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷಿಗೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ದಿಲ್ಲಿ. ಯಾಕಂದರೆ ಒಂದು ಪಾರ್ಟಿ ಸಂಪರ್ಕ ಇದ್ದೇ ಇರ್ತದೆ. ಮೊದಲ ಫೋನ್ ಹೋಗಿದ್ದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷದು ಡಿ ಕೆ ಶಿವಕುಮಾರ್ಗೆ, ಅಭಿನಂದನೆ ಸಲ್ಲಿಸಿ. ನಮ್ಮ ಅಪ್ಪನ ದೋಸ್ತ ಮನೆಗೆ ಹೋದ, ನನ್ನ ಪಾರ್ಟ್ನರ ಮುಖ್ಯಮಂತ್ರಿ ಆದ. ಯಾರು? ಬಿ ಜೆ ಪಿ ರಾಜ್ಯಾಧ್ಯಕ್ಷ. ಹಾಂ, ಬಿಸ್ನೆಸ್ ಪಾರ್ಟ್ನರ್ ತವರೇ ಹೇಳ್ಯಾರಲ್ಲ. ಹಾಂ, ಇಲ್ಲ ಎರಡ್ರಿಗೂ ಹೋದಾರ ಬಿಡು, ಅದ್ರಾಗೇನು. ಅದು ಬಿಸ್ನೆಸ್ ಪಾರ್ಟ್ನರ್ ತವರೇ ಒಪ್ಕೊಂಡಾರ ಪಾಪ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಆಗಿದ್ರ ಬಗ್ಗೆ ನೋಡಿ, ನಾವು ಯಾವುದೇ ಪಾರ್ಟಿಯಾಗಿರ್ಬೋದು, ಕೆಲವೊಂದು ವಿಚಾರ ಬಂದಾಗ ನಾವು ಅವರು ಇಲ್ಲಿ ಬಿಜಾಪುರಕ್ಕೆ ಬಂದಾಗನೇ ಕೆಲವೊಂದು ಮೊನ್ನೆ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಟ್ಟಿದ್ದು ಪಟಾಕ್ಷಿ ಹಾರಿಸಿದ್ರು. ಎದಕ್ಕೆ ಹಾರಿಸಿದ್ರು ಗೊತ್ತಿಲ್ಲ. ವಿಜಯೋತ್ಸವ ಯಾರು ಸಾಬ್ರು, ಹಿಂದೂಗಳು ಯಾರು ಆಚರಿಸಿಲ್ಲ, ಸಾಬ್ರು ಆಚರಿಸಿದ್ರು. ಒಬ್ಬ ಮುಲ್ಲಾರೇ ಸಿದ್ದರಾಮಯ್ಯ ತೆಗೆದಿದ್ದಕ್ಕೆ ಒಂದು ಸ್ಟೇಟ್ಮೆಂಟ್ ತೋರಿಸ್ರಿ, ಸಿದ್ದರಾಮಯ್ಯ ಕೋ ಹಟಾನೆ ಕೆ ಬಾದ್ ಹಮ್ ತುಮಕೋ ಸಬಕ್ ಸಿಕ್ಕಾಯಂಗೆ 28 में ಯಾರು ನನ್ನ ಮಗ ಒಬ್ಬರೇ ನನ್ನ ಮಗ ಇಟ್ಟು ಸಾಬ್ರಿಗೆ ಮಾಡಿದಾರ ಸಿದ್ದರಾಮಯ್ಯವರು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾ ಇಟ್ಟೇ ಹೇಳ್ತೀನಿ, ನಾ ಹೇಳಿದ್ದೇವೆ, ಎಷ್ಟೇ ಆಗಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜನ, ನೀವು ಅವರಿಗೆ ಏನೇ ಮಾಡಲಿಲ್ಲ ಅಂದ್ರೂ, ಇವತ್ತು ನಾನು ಒಬ್ಬ ಲಿಂಗಾಯತರವದೀನಿ, ನಾ ಹೀನಾಯವಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ನನಗೂ ಅವ್ರ ಬಗ್ಗೆ ಒಂದು ರೀತಿ ಗೌರವ ಇದೆ. ಯಾಕಂದ್ರೆ ಸೀನಿಯರ್ ಲೀಡರು, ಹೆಚ್ಚು ಮುಖ್ಯಮಂತ್ರಿ ಆದವರು. ಮತ್ತು ಇನ್ನೊಂದು, ಸಿದ್ದರಾಮಯ್ಯವರು ಒಳ್ಳೆ ಗುಣನೂ ಹೇಳಬೇಕಾಗ್ತದೆ. ಎಂದೂ ವೈಯಕ್ತಿಕ ದ್ವೇಷ ಮಾಡ್ತಿರಲಿಲ್ಲ. ಇವತ್ತು ನಾ ಎಟ್ಟೇ ಟೀಕೆ ಮಾಡಲಿ, ಎಟ್ಟೇ ವಿಧಾನಸಭೆಯಲ್ಲಿ ಜಗಳಾಡಲಿ, ಆದರೆ ಮುಂದೆ ಹೊರಗೆ ಬಂದು ಆ ಯತ್ನಾಳದ ಏನಿದೆ ಫೈಲ್ ತೊಗೊಂಡು ಬಾ, ಇಂಥ ಕೆಲಸ ಮಾಡೋ ಮನುಷ್ಯ ಅಲ್ಲ. ಆದರೆ ಇನ್ನು ಮುಂದೆ ಇದು ನಡೀತೈತೆ. ಯಾರ್ಯಾರು ಫೈಲ್ ಅದ ಹುಷಾರಿರಿ ಅಂತೇಳಿ ವಿಜಯೇಂದ್ರಗೆ, ಅಶೋಕ್ಗೆ ಹೇಳಿ ನಾನು ಮಾತು ಮುಗಿಸ್ತೇನೆ. इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।